ಪರಿಷತ್ ಕಲಾಪಕ್ಕೆ ಸಭಾಪತಿ ಹೊರಟ್ಟಿಯವರೇ ತಡವಾಗಿ ಬಂದಿದ್ದಾರೆ. 1.5 ಗಂಟೆ ತಡವಾಗಿ ಪರಿಷತ್ ಕಲಾಪ ಆರಂಭವಾಗಿದೆ. ಡಾಕ್ಯುಮೆಂಟರಿ ರಿಲೀಸ್ ಕಾರ್ಯಕ್ರಮದಲ್ಲಿ ಹೊರಟ್ಟಿಯವರು ಭಾಗಿಯಾಗಿದ್ರು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ತಡ ಆಯಿತು. ಸೊ ಈಗ ಸದನಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಪರಿಷತ್ನ ಕಲಾಪ ಹಾಗಾಗಿ ಲೇಟ್ ಆಗಿ ಸ್ಟಾರ್ಟ್ ಆಯಿತು. ಈ ಬಗ್ಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಸದಸ್ಯರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಈ ವೇಳೆ ಸಮಜಾಯಿಷಿ ನೀಡೋದಕ್ಕೆ ಸಭಾಪತಿಗಳು ಮುಂದಾದರು. ಬೇರೆಯವರು ಏರ್ಪಡಿಸಿದ್ದ ಕಾರ್ಯಕ್ರಮ ಆಹ್ವಾನ ಇರಲಿಲ್ಲ, ತಡವಾಗಲಿ, ಇನ್ನೊಂದು ವಾರ ಸದನ ನಡೆಸಿ ಅಂತ ಹೇಳಿ ಬಿಜೆಪಿಯವರು ಕೂಡ ಅದನ್ನು ಹೇಳ್ಯಾರ. ಪರವಾಗಿಲ್ಲ ತಡವಾಗಿದ್ರು ಕೂಡ, ಆದರೆ ಇನ್ನೊಂದು ವಾರ ಕಂಟಿನ್ಯೂ ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ದಾರೆ ಅವರನ್ನು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಶುರುವಾಗಿಲ್ಲ, ಸೊ ಸದನ ಸಮಯ ಹೆಚ್ಚು ಮಾಡಿ ಅಂತ ಹೇಳಿ ಬಿಜೆಪಿ ಸದಸ್ಯರು ಗದ್ದಲವನ್ನು ಎಬ್ಬಿಸಿದ್ರು. ಟೈಮ್ ಹಾಳು ಮಾಡದೆ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿ ಸಚಿವರು ಕರೆದ್ರು. ಚರ್ಚೆ ಮಾಡೋಣ ಅಂತೇಳಿ ಎಚ್ ಕೆ ಪಾಟೀಲ್ ಮತ್ತು ಕೃಷ್ಣ ಬೈರೇಗೌಡ ಕೂಡ ಅವ್ರನ್ನ ಸಮಾಧಾನ ಪಡಿಸೋ ಪ್ರಯತ್ನ. 10:30ಗೆ ಟೈಮ್ ಕೊಟ್ಟು 12 ಗಂಟೆಗೆ ಅಧಿವೇಶನ ಬೆಲ್ಲ ಆಗ್ಲತ್ತದ ಸರ್. ಮತ್ತು ಏನು ನಮಗೊಂದು ಏನಾದರೂ ಒಂದು 5 ನಿಮಿಷ ಹೆಚ್ಚಿಗೆ ಅವಕಾಶ ಕೊಡೋದ್ರೂ ಕೊಡೋದಿಲ್ಲ ಮಾತಾಡಲಿಕ್ಕೆ. 2 ಗಂಟೆ ಕಾಯೋದು. 10:30ಗಿತ್ತು. ಹ್ಞೂ ಸರ್, ನಂದೇ ಒಂದು ಕಾರ್ಯಕ್ರಮ ಇತ್ತು, ಅದ್ರ ಸಹ ಬಂದಿರಲ್ಲ. ದಯಮಾಡಿ ಕ್ಷಮೆ ಮಾಡಿ. ನಮ್ಗೆ ಹೇಳಿದ್ರೆ ನಾವು ನಿಮ್ ಜೊತೆ ಕೂತ್ಕೋತಾ ಇದ್ವಲ್ಲ, ನಾವು ಕೂಡ್ತಿದ್ವಿ ಸಭಾಪತಿಗಳಲ್ಲಿ. ನಿಮ್ದು ನಾವು ನೋಡ್ತಾ ಇದ್ವಿ. ನಮ್ಗೆ ಮಾಹಿತಿ ಇರ್ಲಿಲ್ಲ. ಆರ್ಗನೈಸ್ ಮಾಡಿದವ್ರು ಬೇರೆ, ನನಗೆ ಗೊತ್ತು, ಬೇರೆಯವ್ರು ಮಾಡಿದ್ರು. ದಯಮಾಡಿ ಕ್ಷಮಿಸಿ. ಯಾಕೆಂದ್ರೆ ಸಭಾಪತಿಗಳೇ, ಉತ್ತರ ಕರ್ನಾಟಕದ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗಿಲ್ಲ. ಸಾಕಷ್ಟು ವಿಷಯಗಳನ್ನ ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮಧ್ಯದಲ್ಲಿ ರಜೆಗಳು ಹಿಂಗೆಲ್ಲ ಬಂದಿರೋದ್ರಿಂದ ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಸಭಾಪತಿಗಳೇ, ಸೋಮವಾರದಿಂದ ಒಂದು ವಾರ ಸದನ ನಡೆಯಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂತ ಹೇಳಿದ್ರೆ ಜನರ ಅಹವಾಲುಗಳು ತುಂಬಾ ಇದೆ, ಸಾಕಷ್ಟು ವಿಷಯಗಳು ಚರ್ಚೆ ಆಗಬೇಕಾಗಿದೆ. ತಾವು ಇಲ್ಲೇ ಇದ್ದೀರಾ, ಒಂದು ವಾರಕ್ಕೆ ಅವಕಾಶ ಮಾಡಿ ಸರ್ಕಾರ. ಸೋಮವಾರದಿಂದ 4 ದಿವಸ ಹೋಯ್ತು, ಇವತ್ತು ಅರ್ಧ ದಿವಸ ಹೋಯ್ತು, ನಾಲ್ಕು ಅರ್ಧ ದಿವಸ. ಏನು ಕೆಲಸ ಆಗಲ್ಲ, ಏನು ಇಲ್ಲಿ ಚರ್ಚೆನೇ ಶುರುವಾಗಿಲ್ಲ. ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮಾಡಬೇಕಾಯ್ತು. ಉತ್ತರ ಕರ್ನಾಟಕ ಬಸವರಾಜರು ತಾವು ಕಲ್ಯಾಣ ಕರ್ನಾಟಕದ ಸಭಾನಾಯಕರು. ಸರ್ 10:30ಗೆ